ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಾದ್ಯಂತ ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಪರದಾಟ ಮುಂದುವರಿತಾ ಇದೆ ಅಂತ ಹೇಳ್ತಾ ಇದ್ವಿ. ಈಗ ಆನೇಕಲ್ನಲ್ಲಿ ಮಧ್ಯಮ ಮತ್ತು ಬಡವರ್ಗದವರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇಂದಿರಾ ಕ್ಯಾಂಟೀನ್ಗಳನ್ನು ಓಪನ್ ಮಾಡಲಾಗಿದೆ. ಬಟ್ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಸಿಲಿಂಡರ್ ಇಲ್ವಂತೆ. ಸೊ ಅಲ್ಲೂ ಕೂಡ ಊಟ ತಿಂಡಿ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸರಬರಾಜು ಇಲ್ಲದೆ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಪರದಾಟ ಮುಂದುವರಿತಾ ಇದೆ. ಅವಲಕ್ಕಿ ಮೊಸರನ್ನ ಮಾತ್ರ ಸಿಬ್ಬಂದಿ ಕೊಡ್ತಿದ್ದಾರಂತೆ. ಈ ಮೊಸರನ್ನ ಮಾಡೋದಕ್ಕೆ ಐ ಥಿಂಕ್ ಒಲೆ ಬೇಕು ಅಂತ ಇರಲ್ಲ, ಗ್ಯಾಸ್ ಬೇಕು ಅಂತ ಇರಲ್ಲ. ಸೊ ಅದನ್ನ ಅಲ್ಲೇ ಪ್ರಿಪೇರ್ ಮಾಡ್ಬಿಟ್ಟು ಕೊಡ್ತಾರೆ. ಅನ್ನ ಒಂದು ಮಾಡಿಬಿಟ್ರೆ ಸಾಕು. ಇಂದಿರಾ ಕ್ಯಾಂಟೀನಲ್ಲಿ ಪ್ರತಿದಿನ 1500 ಜನ ಊಟ ಮಾಡ್ತಾ ಇದ್ರು. ಪಾಪ ಇದನ್ನ ನಂಬ್ಕೊಂಡವ್ರು ತುಂಬ ಜನ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಪಾಪ ಬಡವರ್ಗದವರು, ಎಕ್ಸ್ಪೆಷಲಿ ಇವತ್ತು ದುಡಿದ್ರೆ ಇವತ್ತು ಹೊಟ್ಟೆ ತುಂಬುತ್ತೆ ಅನ್ನೋರೆಲ್ಲ ಡಿಪೆಂಡ್ ಆಗಿರೋದು ಇಂದಿರಾ ಕ್ಯಾಂಟೀನಲ್ಲಿ. ನೋಡಿ ಇವತ್ತು ಅಲ್ಲಿ ಊಟ ತಿಂಡಿ ಸಿಗದೆ ಹೋದರೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಬರೀಶ್, ಬಡವರಿಗೆ ಅಂತ ಹುಟ್ಕೊಂಡಿರೋದು ಇಂದಿರಾ ಕ್ಯಾಂಟೀನ್. ಆ ಇಂದಿರಾ ಕ್ಯಾಂಟೀನ್ಗಳು ಕೂಡ ಸರಿಯಾಗಿ ನಿರ್ವಹಣೆ ಇಲ್ಲದೆ ಕೆಲವೊಂದು ಕಡೆ ಮುಚ್ಚಿತ್ತು ಬಿಡಿ, ಕೆಲವೊಂದಷ್ಟು ಕಡೆ ಕಾರ್ಯನಿರ್ವಹಿಸಿದ್ರು ಕೂಡ ಈಗ ಸಿಲಿಂಡರ್ ಇಲ್ಲದೆ ಅಲ್ಲೂ ಕೂಡ ಊಟ ಕಟ್ ಆಫ್ ಆಗ್ತಾ ಇದೆಯಂತ. ಸೊ ಏನ್ ಹೇಳ್ತಿದ್ದಾರೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ? ಗ್ರಾಹಕರು ಬರ್ತಿದ್ದಾರೆ, ಪಾಪ ಹೆಂಗಿದೆ ಅವ್ರ ಪರಿಸ್ಥಿತಿ ಅಂತ, ಜನರ ಪರಿಸ್ಥಿತಿ? ಹೌದು ಶ್ರೀ, ಏನು ದಿನೇ ದಿನೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಏನು ಕಳೆದ 3-4 ದಿನಗಳಿಂದ ಏನು ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಿತ್ತು. ಆದ್ರೆ ಇವತ್ತು ಬಡವರಿಗೆ ಮತ್ತೆ ಮಧ್ಯಮ ವರ್ಗದ ಜನ ಬಂದು ಊಟ ಮಾಡ್ತಿದ್ದಂತಹ ಇಂದಿರಾ ಕ್ಯಾಂಟೀನ್ಗೆ ಈಗ ಸಮಸ್ಯೆ ಎದುರಾಗಿರುವಂತದ್ದು. ನಾವು ಈಗ ಆನೇಕಲ್ ಪಟ್ಟಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ನಲ್ಲಿ ಬಳಿ ಇದ್ದೀವಿ. ನೀವು ದೃಶ್ಯಾವಳಿಗಳ ಮೂಲಕ ನೋಡಬಹುದು. ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಪ್ರತಿ ದಿನವೂ ಕೂಡ ಸರಿಸುಮಾರು 1500 ಜನ ಬಂದು ಇಲ್ಲಿ ಊಟವನ್ನ ಮಾಡಿ ಹೋಗ್ತಿದ್ರು. ಬೆಳಗ್ಗೆ ಹೊತ್ತು ತಿಂಡಿಯನ್ನ ಮಾಡಿ ಹೋಗ್ತಿದ್ರು. ಆದ್ರೆ ಇವತ್ತು ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಮತ್ತೆ ಇಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು. ಇದ್ದಂತಹ ಅಲ್ಪ ಪ್ರಮಾಣದ ಒಂದು ಸಿಲಿಂಡರ್ ಈಗ ಇವತ್ತು ಖಾಲಿ ಆಗ್ಬಿಡುತ್ತೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಇವತ್ತು ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿ ಆಗುತ್ತೆ. ಇದಾದ ಬಳಿಕ ಯಾವ ರೀತಿಯಾಗಿ ಬಂದಂತ ಜನರಿಗೆ ನಾವು ಊಟವನ್ನ ಮಾಡಿ ಬಡಿಸುವಂತದ್ದು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ನಾವು ದೃಶ್ಯಾವಳಿಗಳ ಮೂಲಕ ನೋಡ್ಬೋದು. ನೀವು ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಈಗ 3 ಸಿಲಿಂಡರ್ಗಳಿದಾವೆ. ಈಗಾಗಲೇ ಇದೆಲ್ಲವೂ ಕೂಡ ಖಾಲಿ ಆಗಿದೆ. 2 ಸಿಲಿಂಡರ್ ಖಾಲಿ ಆಗಿದೆ. ಇದು ಅಲ್ಪ ಪ್ರಮಾಣದಲ್ಲಿ ಸಿಲಿಂಡರ್ ಇರುವಂತದ್ದು. ಈ ಸಿಲಿಂಡರ್ ಈಗಾಗಲೇ ಮಧ್ಯಾಹ್ನದ ಊಟಕ್ಕೆ ಖಾಲಿ ಆಗುತ್ತೆ. ನೆಕ್ಸ್ಟ್ ರಾತ್ರಿಯ ಊಟಕ್ಕೆ ಈಗಾಗಲೇ ಅವರು ಬೇರೆ ರೀತಿಯಾಗಿ ಅಂತಂದ್ರೆ ಅವಲಕ್ಕಿಯನ್ನ ನೆನೆಸಿ ಅದರಲ್ಲಿ ಮೊಸರನ್ನ ಮಾಡಿ ಬಡಿಸುವಂತಹ ಕೆಲಸಕ್ಕೆ ರಾತ್ರಿಯಿಂದ ಮುಂದಾಗುವಂತದ್ದು. ನಾಳೆಯೂ ಕೂಡ ಇನ್ನು ಸಿಲಿಂಡರ್ಗಳಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಕೂಡ ಏನು ಪರದಾಟವನ್ನ ನಡೆಸ್ತಾ ಇರುವಂತದ್ದು ನಾವು ದೃಶ್ಯಾವಳಿಗಳ ಮೂಲಕ ನೋಡ್ಬೋದು. ಈಗ ಏನಂತಂದ್ರೆ ನೀವು ನೋಡ್ಬೋದು, ಎಲ್ಲಾ ವಸ್ತುಗಳು ಕೂಡ ನೀವು ನೋಡ್ಬೋದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಇರುವಂತದ್ದು. ಈಗ ಸಿಲಿಂಡರ್ಗಳ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದಾಗಿ ಇಲ್ಲಿ ಏನಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಬರ್ತಿಲ್ಲ. ಇರುವಂತ ಒಂದು ಸಿಲಿಂಡರ್ಗಳಿಗೆ ಈಗಾಗಲೇ ನಿನ್ನೆಯಿಂದಲೂ ಕೂಡ ಊಟವನ್ನ ಬಡಿಸಿ ಅವರಿಗೆ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಿಬ್ಬಂದಿಗಳು. ಇಲ್ಲಿ ಸಿಬ್ಬಂದಿ ಕೂಡ ನಮ್ಮ ಜೊತೆಗಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಈಗ ಇಷ್ಟು ದಿನ ಸಿಲಿಂಡರ್ ಬರ್ತಿತ್ತು. ಈಗ ಇರುವಂತಹ ಅಲ್ಪ ಏನು ಸಿಲಿಂಡರ್ ಅಲ್ಲಿ ಇವತ್ತು ಅಡಿಗೆಯನ್ನ ಮಾಡ್ತಿದ್ರಿ. ಈಗ ಖಾಲಿ ಆದ್ರೆ ನೆಕ್ಸ್ಟ್ ಯಾವ ರೀತಿ ಸರ್ ಪರಿಸ್ಥಿತಿ? ನೆಕ್ಸ್ಟ್ ಖಾಲಿ ಆದ್ರೆ ಅವಲಕ್ಕಿ ಮೊಸರನ್ನ ಮಾಡ್ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿಯಿಂದ ಏನೋ ಮೊಸರನ್ನ ಮಾಡುವಂತದ್ದು ಕೆಲಸ ಮಾಡೋದಕ್ಕೆ. ಓಕೆ, ಹೌದು ಸರ್, ಅವಲಕ್ಕಿಯಿಂದ ಮೊಸರನ್ನ ಮಾಡಿ ಕೊಡೋದು ಸರ್. ಓಕೆ, ಇಷ್ಟು ದಿನ ಯಾವ ರೀತಿಯಾಗಿ ಮೆನು ಇತ್ತು, ಮುಂದಕ್ಕೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ? ಅವಾಗ ಅಂದ್ರೆ ಡೈಲಿ ಮೆನು ಚೇಂಜ್ ಇರೋದು. ಇವಾಗ ಸಿಲಿಂಡರ್ ಇಲ್ವಲ್ಲ, ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅವಲಕ್ಕಿ ಮೊಸರನ್ನ ಆ ತರ ಮಾಡ್ಬೇಕು ಸರ್. ನೀವು ಹಳೆ ಮೆನು ತರ ಮಾಡಕ್ ಆಗೋದಿಲ್ಲ. ಇವಾಗ ಸಿಲಿಂಡರ್ ಇಲ್ಲ ಅಂದ್ಮೇಲೆ ಮಾಡಕ್ ಆಗೋದಿಲ್ಲ ಸರ್. ಪ್ರತಿದಿನ ಎಷ್ಟು ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ರು, ತಿಂಡಿಯನ್ನ ಮಾಡಿ ಹೋಗ್ತಿದ್ರು? ಪ್ರತಿದಿನ ಎಷ್ಟು ಜನ ಬರ್ತಿದ್ರು ಜನ ಅಂತ ಹೇಳಿ? ಒನ್ ಟೈಮ್ಗೆ 650 ಜನ ಬರ್ತಾರೆ ಸರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ 650 ಜನ ಬರ್ತಾರೆ, ಮಧ್ಯಾಹ್ನ 650 ಜನ ಬರ್ತಾರೆ, ಸಂಜೆ ಒಂದು 200 ಸರ್ ಬರ್ತಾರೆ ಸರ್. ಓಕೆ, ಡೈಲಿ 1,500 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಸರ್. ಅಲ್ಲ, ನೀವು ಏನಾದ್ರು ಕೇಳಿದಂತ ಸಂದರ್ಭದಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಈ ತರ ಸಿಲಿಂಡರ್ ಖಾಲಿ ಆಗಿದೆ, ಸಿಲಿಂಡರ್ ಬೇಕು ಅಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಹೇಳಿದೀವಿ ಸರ್, ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ, ಮೇಲಧಿಕಾರಿಗೆಲ್ಲ ಇನ್ಫಾರ್ಮ್ ಮಾಡಿದೀವಿ. ಅವ್ರು ಏನೋ ಲೆಟರ್ ಕೊಡ್ತೀವಿ ಆಫೀಸ್ಗೆ ಅಂತ ಹೇಳಿದಾರೆ. ಅವ್ರು ಕೊಟ್ಬಿಟ್ರೆ ಆಫೀಸ್ಗೆ ಕೊಟ್ಬಿಟ್ಟು ನೋಡ್ಬೇಕು ಸರ್. ಇನ್ನ ಮುಂದೆ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ಅದನ್ನ ನೋಡ್ಬೇಕು ಸರ್. ಓಕೆ, ಇದಿಷ್ಟು ಶ್ರುತಿ ಇಲ್ಲಿನ ಏನು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತಾಗಿರುವಂತದ್ದು ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.